ಅವತ್ತೇ ಹೇಳಿದ್ದೇನೆ, 2 ಬೇಗ ಬಿಸ್ಕಿ ಕುಡಿಯಕ್ಕೆ ಸೇರಿದ್ ಪಾಪ ಅಷ್ಟೇನೆ. ನಾನು ಒಬ್ಬನೇ ಕುಡಿದವರು, ಇನ್ಯಾರು ಕುಡಿಲಿಲ್ಲ ಅಲ್ಲಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಿಮ್ಗೆ? ನೋಡ್ರಿ, ಈಗ ಆಯ್ತಪ್ಪ, ಇಷ್ಟೊತ್ತು ನಾನು ನೀನು ಮಾಡಿದ್ದೇನೆ ಚರ್ಚೆ ಅಲ್ವಾ? ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅಂದರು. ಸರಿ, ಅವ್ರು ಇನ್ನೂ ಯಾರ್ಯಾರೋ ಭಾಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನು ಬರೋಕ್ಕಾಗಲ್ಲ ಆಯ್ತು, ಯಾರು ಬರ್ತಿರೋ ಅಷ್ಟೇ ಜನ ಅಂದರು. ಅದಕ್ಕೆ ನಾವೊಂದು 4-5 ಜನ ಹೋಗಿದ್ವಿ ಅಷ್ಟೇ. ನೋಡಿ, ನಾನು ಅವತ್ತೇ ಹೇಳಿದ್ದೀನಿ, KPCC ಅಧ್ಯಕ್ಷ ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ನವರು. ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೆ, ಏನು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಡೆಯೋರೇ ಎಲ್ಲರೂ ಕೂಡ. ಯಾವುದಕ್ಕೆ ನಾನು ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗ್ತದ? ಆಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಹೈಕಮಾಂಡ್ನವ್ರು ಆಗೋದ್ರೆ ಆಗ್ತೀನಿ. ಅದು ನನ್ನ ಕೇಳ್ತೀನಿ ರೀ. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ನವರ ತೀರ್ಮಾನ. ಅವರು ಬದಲಾವಣೆ ಮಾಡುವಾಗ ನಿನ್ನೆ ಮಾಡ್ಬೋದು ಅಧ್ಯಕ್ಷರಿಂದ, ಯಾರು ಅವ್ರಿಷ್ಟ ಅಲ್ವಾ? ಅವಧಿ ಮುಗ್ದಿದೆ, ಆಗ್ಬೇಕು. ಈಗ ವಿಜಯನಂದ್ ಮುಗ್ದಿಲ್ವಾ ಮಾಡೋರು? ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ. ಅವತ್ತೇ ಹೇಳಿದ್ದೇನೆ, 2 ಬೇಗ ಬಿಸ್ಕಿ ಕುಡಿಯಕ್ಕೆ ಸೇರಿದ್ ಪಾಪ ಅಷ್ಟೇನೆ. ನಾನು ಒಬ್ಬನೇ ಕುಡಿದವರು, ಇನ್ಯಾರು ಕುಡಿಲಿಲ್ಲ ಅಲ್ಲಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಿಮ್ಗೆ? ನೋಡ್ರಿ, ಈಗ ಆಯ್ತಪ್ಪ, ಇಷ್ಟೊತ್ತು ನಾನು ನೀನು ಮಾಡಿದ್ದೇನೆ ಚರ್ಚೆ ಅಲ್ವಾ? ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅಂದರು. ಸರಿ, ಅವ್ರು ಇನ್ನೂ ಯಾರ್ಯಾರೋ ಭಾಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನು ಬರೋಕ್ಕಾಗಲ್ಲ ಆಯ್ತು, ಯಾರು ಬರ್ತಿರೋ ಅಷ್ಟೇ ಜನ ಅಂದರು. ಅದಕ್ಕೆ ನಾವೊಂದು 4-5 ಜನ ಹೋಗಿದ್ವಿ ಅಷ್ಟೇ. ನೋಡಿ, ನಾನು ಅವತ್ತೇ ಹೇಳಿದ್ದೀನಿ, KPCC ಅಧ್ಯಕ್ಷ ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ನವರು. ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೆ, ಏನು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಡೆಯೋರೇ ಎಲ್ಲರೂ ಕೂಡ. ಯಾವುದಕ್ಕೆ ನಾನು ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗ್ತದ? ಆಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಹೈಕಮಾಂಡ್ನವ್ರು ಆಗೋದ್ರೆ ಆಗ್ತೀನಿ. ಅದು ನನ್ನ ಕೇಳ್ತೀನಿ ರೀ. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ನವರ ತೀರ್ಮಾನ. ಅವರು ಬದಲಾವಣೆ ಮಾಡುವಾಗ ನಿನ್ನೆ ಮಾಡ್ಬೋದು ಅಧ್ಯಕ್ಷರಿಂದ, ಯಾರು ಅವ್ರಿಷ್ಟ ಅಲ್ವಾ? ಅವಧಿ ಮುಗ್ದಿದೆ, ಆಗ್ಬೇಕು. ಈಗ ವಿಜಯನಂದ್ ಮುಗ್ದಿಲ್ವಾ ಮಾಡೋರು? ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ. ಸ್ವಲ್ಪ